ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕನ್ನಡತಿ ಲಾಗ್ಸ್ 888. ಇವತ್ತಿನ ಸ್ಪೆಷಲ್ ಬಂದು ಮೊಟ್ಟೆ ಕೋಳಿ ಸಾರು. ಹಾಸನ್ ಸ್ಟೈಲಲ್ಲಿ ಅಮ್ಮನ ಕೈ ರುಚಿ, ಅಮ್ಮ ಮಾಡುವಂಥ ರೀತಿಯಲ್ಲಿ ನಾನಿವತ್ತು ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಂದು ಈರುಳ್ಳಿ 2 ತೊಗೊಂಡಿದ್ದೀನಿ ನಾನು, ಮತ್ತು ಹಸಿ ಮೆಣಸಿನ್ಕಾಯಿ ಬಂದು ಒಂದು 6 ತೊಗೊಂಡಿದ್ದೀನಿ. ನೀವು 6 ಅಥವಾ 10 ಖಾರ ಎಷ್ಟು ಬೇಕೋ ಅಷ್ಟು ತೊಗೋಬೋದು. 1 ಇಂಚು ಶುಂಠಿ, ಅರ್ಧ ಕಪ್ ಪುದೀನ, ಅರ್ಧ ಕಪ್ಪು ಕೊತ್ತಂಬರಿ ಸೊಪ್ಪು, 2 ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ನಾನಿಲ್ಲಿ ತೊಗೊಂಡಿರೋದು 1.5 kg ಚಿಕನ್ ಆಗಿರೋದ್ರಿಂದ 2 ಈರುಳ್ಳಿನ ತೊಗೊಂಡಿದ್ದೀನಿ, ಮತ್ತು 2 ಬೆಳ್ಳುಳ್ಳಿ, ಶುಂಠಿ ಮಾತ್ರ 1 ಇಂಚು ತೊಗೊಂಡಿದ್ದೀನಿ. ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಈಗ ಗ್ರೈಂಡ್ ಮಾಡ್ಕೊಂಡು ಬಂದಾಗಿದೆ. ನಾನೀಗ ಸ್ಟವ್ ಹಚ್ಚಿ ಒಂದು ಕುಕ್ಕರನ್ನು ಇಟ್ಕೊಂಡು 2 ಟೇಬಲ್ ಸ್ಪೂನ್ ಆಯಿಲನ್ನು ಹಾಕ್ಕೊಂಡು ಇಲ್ಲಿ ಬೇ ಲೀವ್ಸ್ ಅಂದರೆ ಪಲಾವ್ ಎಲೆನ ಹಾಕೊಳ್ತಾ ಇದ್ದೀನಿ ಒಂದು, ಮತ್ತು ಸ್ವಲ್ಪ ಕಸ್ತೂರಿ ಮೆಂತೆನ ಕೂಡ ಹಾಕ್ಕೊಂಡು ಈಗ ಏನು ರುಬ್ಬಿದ್ದೆ ಆ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಅದು ಫುಲ್ಲು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಆಯಿಲ್ ಜೊತೆ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸ್ಕೊಬೇಕು. ಆ ಮಸಾಲೆ ಚೆನ್ನಾಗಿ ಬೆಂದು ನೋಡಿ ಈ ಥರ ಆಯಿಲ್ ಬಿಟ್ಕೋಬೇಕು, ಹಸಿ ವಾಸನೆ ಎಲ್ಲ ಹೋಗುತ್ತೆ ಇವಾಗ ನಾನೇನು 1.5 kg ಚಿಕನ್ 1.5 kg ಚಿಕನ್ ಇಟ್ಕೊಂಡಿದ್ದೆ ಅದನ್ನು ನಾನಿಲ್ಲಿ ಹಾಕೊತಾ ಇದ್ದೀನಿ. ಚಿಕನ್ಗೆ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಒಂದು 3 ಟೈಮ್ಸ್ ವಾಶ್ ಮಾಡ್ಕೊಂಡಿರೋದ್ರಿಂದ ಅದು ಯೆಲ್ಲೋ ಕಲರ್ ಕಾಣಿಸ್ತಿದೆ. ಇದು ಫಾರಂ ಕೋಳಿ, ಮೊಟ್ಟೆ ಕೋಳಿ ಆಗಿರೋದ್ರಿಂದ ಸಾಂಬಾರ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾಟಿ ಸ್ಟೈಲಲ್ಲಿ ಹಾಸನ್ ಶೈಲಿಯಲ್ಲಿ ಮಾಡ್ತಾ ಇರೋದು. ಈಗ 1 ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಅರಿಶಿನ ಆ್ಯಡ್ ಮಾಡಿಕೊಂಡೆ, ಮತ್ತು 1 ಸ್ಪೂನ್ ಉಪ್ಪನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ. ಈಗ ಮತ್ತೊಮ್ಮೆ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಅದನ್ನ ಮಿಕ್ಸ್ ಮಾಡಿದ ನಂತರ ನಾನೇನಿದೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ. ಈಗ ಅದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಮಿಕ್ಸ್ ಆಗಿದೆ. ಈಗ ಲಿಡ್ಡನ್ನು ಏನಿದೆ ಅದು ಕ್ಲೋಸ್ ಮಾಡಿ ನಾನು 2 ವಿಸಲ್ನ ಹಾಕಿಸ್ಕೊತೀನಿ. ಇದು ಫಾರಂ ಕೋಳಿ ಆಗಿರೋದ್ರಿಂದ ಗಟ್ಟಿ ಇರುತ್ತೆ ಮಟನ್ ಬಂದು, ಅದಕ್ಕೆ ಚೆನ್ನಾಗಿ ವಿಸಲ್ ಹಾಕಿಸ್ಕೊಬೇಕು, ಇಲ್ಲ ಬೇಯೋದಿಲ್ಲ. ಈಗ ಇನ್ನೊಂದು ಮಸಾಲೆನ ರೆಡಿ ಮಾಡ್ಕೊಂಡು ಬರೋಣ. ಮತ್ತೆ ಒಂದು ಜಾರನ್ನ ಇಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕೊಂಡಿದ್ದೀನಿ, 1.5 ಚಿಲ್ಲಿ ಪೌಡರ್, ನನಗೆ ಖಾರ ಬೇಕು ಅದರಿಂದ, ಅಂಡ್ 6 or 7 ಸ್ಪೂನಷ್ಟು ತೆಂಗಿನ ತುರಿ ಹಾಕೊಂಡು ಸ್ವಲ್ಪ ಕಡಲೆ ಸೇರಿಸ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಸೇರಿಸ್ತಿರೋದು ಬಂದು ಗಸಗಸೆ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಈಗ 1 ಇಂಚು ಚಕ್ಕೆನ ಹಾಕೊಂಡಿದ್ದೀನಿ, ಒಂದು ಏಲಕ್ಕಿ, ಮತ್ತು 3 ಇಂದ 4 ಏನಾದ್ರು ಲವಂಗನ ಹಾಕೊಂಡು ಸ್ವಲ್ಪನೇ ನೀರು ಹಾಕೊಂಡು ಅದನ್ನು ಇವಾಗ ಗ್ರೈಂಡ್ ಮಾಡ್ಕೊಂಡು ಬರೋಣ. ಈಗ ನೋಡಿ ಅದು 2 ವಿಸಲ್ಸ್ ಹಾಕಿ ಇಟ್ಟಿದ್ನಲ್ಲ ಅದು ರೆಡಿ ಆಗಿದೆ. ಒಗ್ಗರಣೆ ಚಿಕನ್ ಅಂತಾರೆ ಇದಕ್ಕೆ, ಹೀಗೆ ಕೂಡ ತಿನ್ಬೋದು, ತುಂಬ ಟೇಸ್ಟಿ ಆಗಿರುತ್ತೆ. ಈಗ ಅದಕ್ಕೆ ನಾನು ಮಸಾಲೆನ ಆ್ಯಡ್ ಮಾಡ್ಕೊತೀನಿ. ಏನು ರುಬ್ಬಿದ್ದೀನಿ ಇದು ಸೆಕೆಂಡ್ ಮಸಾಲೆನ ಅದಕ್ಕೆ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನೇನು ಮಿಕ್ಸಿ ಜಾರ್ ಇದೆ ಅದ್ರದ್ದೆಲ್ಲ ಕ್ಲಿಯರಾಗಿ ತೆಗೆದು ಮಸಾಲೆನ ಹಾಕಿ ಅದಕ್ಕೇನೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಸೇರಿಸ್ಕೊತೀನಿ ನಾನು. ಅದು ಅದರಲ್ಲಿರುವಂಥ ಖಾರ ಕೂಡ ವೇಸ್ಟ್ ಆಗಬಾರ್ದಲ್ವಾ, ಆದ್ದರಿಂದ ಇವಾಗ ನೋಡಿ ಅದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ಹಾಕಿದ ತಕ್ಷಣ ಮಿಕ್ಸ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಗಂಟು ಥರ ಆಗ್ಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ ನಂತರ ಏನಿದೆ ವಾಟರ್ನ ಸೇರಿಸ್ಕೊತೀನಿ ನಾನು. ಸಾಂಬಾರನ್ನ ಎಷ್ಟು ನಿಮಗೆ ಬೇಕೋ ಅಷ್ಟು ನೋಡಿಕೊಂಡು ಈಗಲೇ ನೀರನ್ನ ಸೇರಿಸ್ಕೊಂಬಿಡಿ, ಅದೆಷ್ಟು ಗಟ್ಟಿ ಬೇಕೋ ಅಷ್ಟು. ಮತ್ತು ಅದನ್ನು ನೀರು ಸೇರಿಸಿದ ನಂತರ ಕುದಿ ಬಂದಮೇಲೆ ನಾನು ಉಪ್ಪು ಖಾರನ ಟೇಸ್ಟ್ ಮಾಡಿ, ಉಪ್ಪು ನನಗೆ ಕಡಿಮೆ ಇತ್ತು ಅದರಿಂದ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಏನಿದೆ ಮೊಟ್ಟೆ, ಮತ್ತು ಅದು ಮೊಟ್ಟೆ ಗುದಿ, ಲಿವರ್, ಹಾರ್ಟ್ ಅದೆಲ್ಲನೂ ನಾನು ಇವಾಗ ಅದು ಸಾಂಬಾರು ಕುದಿ ಬಂದ ನಂತರ ಅದನ್ನ ಸೇರಿಸ್ತಾ ಇದ್ದೀನಿ. ಮುಂಚೆ ಆದರೆ ಅದು ಒಡೆದೋಗ್ಬಿಡುತ್ತೆ ನಾವು ಸೌಟಲ್ಲಿ ಮಿಕ್ಸ್ ಮಾಡ್ಕೋಬೇಕಾದ್ರೆ. ಮೊಟ್ಟೆ ಗುದಿ ಎಲ್ಲ ಹಾಕಿದ ನಂತರ ನಾವು ಅದನ್ನು ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಅದು ಹಾಕಿದ ನಂತರ 2 ವಿಸಲ್ ಆಗಿದೆ, ಲಿಡ್ ಕ್ಲೋಸ್ ಮಾಡಿ 2 ವಿಸಲ್ ಹೊರಿಸಿದ್ದೀನಿ ನಾನು. ಈಗ ಮೊಟ್ಟೆ ಕೋಳಿ ಸಾಂಬಾರು ರೆಡಿ ಆಗಿದೆ. ಹಾಸನ್ ಸ್ಟೈಲಲ್ಲಿ ನಮ್ಮಮ್ಮ ಮಾಡುವಂಥ ಕೈ ರುಚಿ ಅಂತ ನಾಟಿ ಮೊಟ್ಟೆ ಕೋಳಿ ಸಾಂಬಾರು ರೆಡಿ ಆಗಿದೆ. ಬನ್ನಿ ಅದು ಹೇಗೆ ಅಂತ ನೀವು ಕೂಡ ಮನೆಯಲ್ಲಿ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಅದ್ರ ಟೇಸ್ಟ್ ಹೇಗಿತ್ತು ಅಂತ. ಮಿಸ್ ಮಾಡದೆ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಸರ್ವಿಂಗ್ ಬೌಲ್ಗೆ ಅದನ್ನ ಸರ್ವ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಎಲ್ಲರೂ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ತಪ್ಪದೆ ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋಸ್ನ ನೋಡಿದ್ದಕ್ಕಾಗಿ. ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಮೊಟ್ಟೆನ ನೋಡ್ತಾ ಇದ್ರೆ ಹಂಗೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ, ತಿಂತಾ ಇರ್ಬೇಕು ಅನ್ನಿಸ್ತಿದೆ. ತಿಂದೇ ಇದ್ದವ್ರಿಗೂ ರುಚಿ ಬರಿಸುವಂತಹ ಮೊಟ್ಟೆ ಕೋಳಿ ಸಾಂಬಾರ್ ರೆಡಿ.